ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಡಿ ವಿ ಜಿಯವರು ಮನುಷ್ಯನ ಅಸ್ತಿತ್ವ, ವಿಶ್ವದಲ್ಲಿ ಅವನ ಸ್ಥಾನ ಹಾಗೂ ಅವನ ಕರ್ತವ್ಯವನ್ನು ಅದ್ಭುತವಾದ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದ ಈ ಒಂದು ಕಗ್ಗದಲ್ಲಿ ಬಹಳ ಸುಂದರವಾಗಿ ವರ್ಣಿಸ್ತಾ ಹೋಗ್ತಾರೆ. ಈ ವಿಶ್ವ ಒಂದು ಬ್ರಹ್ಮಾಂಡ ಎಂಬ ಗೋಳ. ಅದರಲ್ಲಿರುವಂತಹ ಪ್ರತಿಯೊಬ್ಬ ಜೀವಿಯು ತನ್ನ ಸ್ಥಾನದಲ್ಲಿ ಒಂದು ಕೇಂದ್ರ ಬಿಂದು. ಆದರೆ ಆ ಕೇಂದ್ರ ಸ್ಥಿರವಾಗಿಲ್ಲ. ಅದು ನಿರಂತರವಾಗಿ ಚಲಿಸ್ತಾ, ಕಂಪಿಸ್ತಾ ವಿಶ್ವದ ಶಕ್ತಿಯೊಂದಿಗೆ ಸಂಪರ್ಕವನ್ನು ಹೊಂದುತ್ತಾ ಹೋಗುತ್ತೆ. ಆದ್ದರಿಂದ ಮನುಷ್ಯನು ಈ ಅಹಂಕಾರವನ್ನು ಬಿಟ್ಟು ವಿನಯ ಮತ್ತು ಪ್ರಜ್ಞೆಯೊಂದಿಗೆ ಬದುಕಬೇಕು ಎಂಬಂತಹ ಸಂದೇಶವನ್ನು ಈ ಒಂದು ಕಗ್ಗದಲ್ಲಿ ಡಿ ವಿ ಜಿಯವರು ಕೊಡ್ತಾ ಹೋಗ್ತಾರೆ. ಈ ಒಂದು ಕಗ್ಗದಲ್ಲಿ ಡಿ ವಿ ಜಿಯವರು ಆತ್ಮಸಮರ್ಪಣೆಯ ಮತ್ತು ಒಂದು ಸುಂದರವಾದಂತಹ ದಂಬೋಳಿ ನೀನಾಗು ಅನ್ನುವಂಥ ಹೇಳುವಂಥ ಮಾತನ್ನ ಇಲ್ಲಿ ಹೇಳ್ತಾ ಈ ಒಂದು ಕಗ್ಗದಲ್ಲಿ ಅವರು ಆ ಸಮಗ್ರ ದೃಷ್ಟಿಯನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಈ ಒಂದು 135ನೆಯ ಕಗ್ಗ ಹೀಗಿದೆ. ಸಂಪೂರ್ಣ ಗೋಳದಲ್ಲಿ ನೆನೆದೆಡೆಯೇ ಕೇಂದ್ರವಲ, ಕಂಪಿಸುವ ಕೇಂದ್ರ ನೀಂ ಬ್ರಹ್ಮ ಕಂದುಕದಿ, ಶಂಪಾತರಂಗವದರೊಳು ತುಂಬಿ ಪರಿಯುತ್ತಿದೆ, ದಂಭೋಳಿ ನೀನಾಗು ಮಂಕುತಿಮ್ಮ ಮಂಕುತಿಮ್ಮ. ಸಂಪೂರ್ಣ ಗೋಳದಲ್ಲಿ ನೆನೆದೆಡೆಯೇ ಕೇಂದ್ರವಲ, ಕಂಪಿಸುವ ಕೇಂದ್ರ ನೀಂ ಬ್ರಹ್ಮ ಕಂದುಕದಿ, ಶಂಪಾತ ರಂಗವದರೊಳು ತುಂಬಿ ಪರಿಯುತ್ತಿದೆ, ದಂಭೋಳಿ ನೀನಾಗು ಮಂಕುತಿಮ್ಮ ಅಂತ ಹೇಳಿದಾಗ ಅತಿ ಅದ್ಭುತವಾದಂತಹ ಮಾತನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸಂಪೂರ್ಣ ಗೋಳ ಅಂತ ಹೇಳಿದ್ರು. ಇಡೀ ಬ್ರಹ್ಮಾಂಡದಲ್ಲಿ ನೀನು ಎಲ್ಲಿದ್ದರೂ ಅಲ್ಲೇ ಒಂದು ಕೇಂದ್ರವೆಂದು. ನೆನೆದೆಡೆಯೇ ಕೇಂದ್ರವಲ, ಕಂಪಿಸುವ ಕೇಂದ್ರ ನೀಂ ಅಂದಾಗ ನೀನು ಚಲಿಸುವಂತಹ ಜೀವಂತ ಕೇಂದ್ರ. ಬ್ರಹ್ಮಾಂಡವೆಂಬಂತಹ ಈ ದೊಡ್ಡ ಗೋಳದಲ್ಲಿ ಮಿಂಚಿನಂತೆ ಚಲಿಸುವ ಶಕ್ತಿ, ಅಲೆಗಳು, ಕಂಪನಗಳು ಎಲ್ಲ ಕಡೆ ವ್ಯಾಪಿಸ್ಕೊಂಡಿದೆ. ನೀನು ಅಹಂಕಾರಿ ಆಗಬೇಡ, ದಂಬೋಳಿ ನೀನಾಗು, ವಿನಯನಾಗು ಅಂತ ಹೇಳಿ. ಅಹಂಕಾರಿ ಆಗಬೇಡ, ವಿನಯವಂತನಾಗು. ವಿನಯವಂತನಾದಾಗ ನಿನಗೆ ಈ ಬ್ರಹ್ಮಾಂಡದ ಎಲ್ಲ ಒಂದು ವಿಚಿತ್ರಗಳು ಅರ್ಥವಾಗುತ್ತೆ ಅಂತ ಹೇಳ್ತಾರೆ. ಬ್ರಹ್ಮಾಂಡದ ಎಲ್ಲೆಡೆ ದೈವಿಕ ಶಕ್ತಿ ತುಂಬಿಕೊಂಡಿದೆ. ನೀನು ಇರುವ ಸ್ಥಳವು ಅದರ ಒಂದು ಕೇಂದ್ರವೇ ಸರಿ. ಆದರೆ ಆ ಕೇಂದ್ರ ನಿನ್ನ ಸ್ವಂತದ್ದಲ್ಲ. ಅದು ವಿಶ್ವಶಕ್ತಿಯ ಒಂದು ಭಾಗ ಮಾತ್ರ. ನೀನು ನಿನ್ನ ಸಾಧನೆಗಳಿಂದ ದೊಡ್ಡವನಾಗಬಹುದು, ಆದರೆ ವಿಶ್ವದ ಅಗಾಧತೆಯ ಮುಂದೆ ನೀನು ಒಂದು ಸಣ್ಣ ಕಣ ಮಾತ್ರ. ಹಾಗಾಗಿ ನೀನು ಎಲ್ಲವನ್ನೂ ಮಾಡಿದ್ದೇನೆ ಎಂಬ ಅಹಂಕಾರವನ್ನು ಬಿಟ್ಟು ನಾನು ದೈವಿ ಶಕ್ತಿಯ ಸಾಧನ ಎಂಬಂತಹ ವಿನಯವನ್ನು ಬೆಳೆಸ್ಕೋ ಅಂತ ಹೇಳ್ತಾ ಇದ್ದಾರೆ ಡಿ ವಿ ಜಿಯವರು. ಆಧುನಿಕ ವಿಜ್ಞಾನವು ಇದೇ ಮಾತನ್ನು ಹೇಳುತ್ತಲ್ವಾ. ಭೂಮಿ ತಿರುಗ್ತಾ ಇದೆ, ಭೂಮಿ ಸೂರ್ಯನ ಸುತ್ತ ಸುತ್ತಾ ಇದೆ, ಸೂರ್ಯನೇ ಗ್ಯಾಲಕ್ಸಿಯ ಕೇಂದ್ರದ ಸುತ್ತ ಚಲಿಸ್ತಾ ಇದ್ದಾನೆ, ಗ್ಯಾಲಕ್ಸಿಯು ನಿರಂತರ ಚಲಿಸ್ತಾ ಇರುತ್ತೆ. ಅಂದರೆ ವಿಶ್ವದಲ್ಲಿ ಯಾವುದೂ ಸ್ಥಿರವಲ್ಲ. ಪ್ರತಿಯೊಂದು ವಸ್ತುವು ಕಂಪನ ಮತ್ತು ಶಕ್ತಿಯ ರೂಪವೇ. ಎವ್ರಿಥಿಂಗ್ ಈಸ್ ಅ ಪಾರ್ಟ್ ಆಫ್ ವೈಬ್ರೇಷನ್ ಆ್ಯಂಡ್ ಎನರ್ಜಿ ಅಂತಾರಲ್ಲ ಹಾಗೆ. ಡಿ ವಿ ಜಿಯವರು ಈ ವೈಜ್ಞಾನಿಕ ಸತ್ಯವನ್ನು ಬಹಳ ಮುಂಚೆಯೇ ಕಾವ್ಯ ರೂಪದಲ್ಲಿ ಹೇಳಿದ್ದಾರೆ. ಈಶ್ವರ ಸರ್ವಭೂತಾನಾಂ ಹೃದಯೇಶರ್ಜುನ ತಿಷ್ಠತಿ, ಭಾಮಂತರ್ಯ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ ಅಂಥೇಳಿ ಭಗವದ್ಗೀತೆಯ ಶ್ಲೋಕ ಹೇಳುತ್ತಲ್ವಾ. ಭಗವಂತ ಎಲ್ಲ ಜೀವಿಗಳ ಹೃದಯದಲ್ಲಿದ್ದಾನೆ, ಅವನೇ ಎಲ್ಲರನ್ನ ನಡೆಸ್ತಾ ಇದ್ದಾನೆ. ಇದೇ ಈ ಕಗ್ಗದ ಮೊದಲ 2 ಸಾಲುಗಳ ಅರ್ಥ ಅಂತ ಹೇಳ್ಬೋದು. ಮಯಾ ತದ್ಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನಾಂ ಅಂತ ಗೀತೆ ಹೇಳುತ್ತೆ. ನನ್ನ ಶಕ್ತಿಯೇ ಈ ವಿಶ್ವದ ಎಲ್ಲ ಕಡೆ ವ್ಯಾಪಿಸಿದೆ ಅಂತ ಹೇಳಿ. ಇದೇ ಶಂಪಾತರಂಗ ಎಂಬಂತಹ ಪದದ ಅರ್ಥ ಅಂತ ನಮ್ಗೆ ಅರ್ಥ ಆಗುತ್ತೆ. ವಿದ್ಯಾ ವಿನಯ ಸಂಪನ್ನೆ ಬ್ರಹ್ಮಣೇ ಗವಿಹಸ್ತಿನಿ, ಶುನೈ ಚೈವ ಶ್ವಪಾಕೆ ಚ ಪಂಡಿತಾಹ ಸಮದರ್ಶಿನಃ ಅಂಥೇಳಿ ಆ ಒಂದು ತಾರತಮ್ಯವನ್ನು ಮಾಡದೇ ಇರುವಂತಹ ಶುನಿ ಚೈವ ಶ್ವಪಾಕೇಚ ಅಂತ ನಾಯಿಯನ್ನು ತಿನ್ನುವಂತಹವನಿಗೂ, ಮತ್ತು ಪ್ರತಿಯೊಂದು ಜ್ಞಾನಿಯ ಒಂದು ಲಕ್ಷಣವನ್ನು ಯಾರು ಬೇಕಾದರೂ ಹೊಂದಬಹುದು ಅಂತ ಹೇಳುವಂತಹ ಮಾತನ್ನು ಹೇಳ್ತಾನೆ. ಜ್ಞಾನಿಯ ಲಕ್ಷಣವೇ ವಿನಯ ಅಂತ ಕೂಡ ಈ ಒಂದು ಕಗ್ಗದಲ್ಲಿ ಕೃಷ್ಣ ಹೇಳ್ತಾ ಹೋಗ್ತಾನೆ. ಅದಕ್ಕಾಗಿ ಡಿ ವಿ ಜಿಯವರು ಕೊನೆಯ ಸಾಲಲ್ಲಿ ಹೇಳ್ತಾರೆ,
ದಂಭೋಳಿ ನೀನಾಗು ಅಂತ ಹೇಳಿ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾನ್ ಜಗತ್ ತೇನ ತಕ್ತೇನ ಭುಂಜೀತಾಹ ಅಂತ ಹೇಳಿದಾಗಲೂ ಕೂಡ ಈ ಜಗತ್ತಿನ ಪ್ರತಿಯೊಂದು ವಸ್ತುವಿನಲ್ಲೂ ದೇವರಿದ್ದಾನೆ ಅಂತ ನಮಗನ್ಸುತ್ತಲ್ವಾ. ಸರ್ವಂ ಖಲ್ವಿದಂ ಬ್ರಹ್ಮ ಅಂತ, ಈ ವಿಶ್ವವೇ ಬ್ರಹ್ಮ. ನಾವು ಸರ್ವಜ್ಞನ ವಚನವನ್ನು ಒಂದು ಕೇಳ್ಬೋದು. ತಿಳಿದವನಿಗೆ ತಲೆಬಾಗುವ ಗುಣವಿರಬೇಕು, ತಿಳಿಯದವನಿಗೆ ತಲೆ ಎತ್ತುವ ಗುಣ ಹೆಚ್ಚು ಅಂಥೇಳಿ. ಜ್ಞಾನ ಹೆಚ್ಚಾದಂತೆ ವಿನಯ ಹೆಚ್ಚಬೇಕು. ವಿದ್ಯಾ ದದಾತಿ ವಿನಯಂ ವಿನಯಾದಾತಿ ಪಾತ್ರತ್ವಂ ಪಾತ್ರತ್ವ ಧನಮಾಪ್ನೋತಿ ಧನಾತ್ ಧರ್ಮ ತತಸ್ಸುಖಂ ಅಂಥೇಳಿ ಹೇಳುವಂಥ ಒಂದು ಮಾತು ಕೂಡ ಇದೆ. ಅದಕ್ಕೆ ಬಸವಣ್ಣವರು ತುಂಬ ಸುಂದರವಾದಂಥ ಮಾತನ್ನು ಹೇಳ್ತಾರೆ, ಕಾಯಕವೇ ಕೈಲಾಸ ಅಂಥೇಳಿ. ನಾವು ಕೇಂದ್ರ ಎಂಬಂಥ ಹೆಮ್ಮೆ ಪಡೋದಲ್ಲ, ನಾವೇ ಕೇಂದ್ರ ನಾವೇ ಹೆಚ್ಚು ಅನ್ನುವಂತಹ ಹೆಮ್ಮೆ ನಮ್ಮದಾಗಬಾರ್ದು. ಕೆಲಸದಿಂದ ಸಮಾಜಕ್ಕೆ ಬೆಳಕು ನೀಡುವುದೇ ಮಹತ್ವದ ಸಂಗತಿ ಅಂಥೇಳಿ. ಆಡುವೆ ಮಾಡಿಸುವೆ ನೀನೇ ಅಂಥೇಳಿ ಪುರಂದರದಾಸರು ಎಲ್ಲ ನೀನೇ ಪ್ರಭು ಅಂಥೇಳಿ ಹೇಳುವಂಥ ಮಾತು ಕೂಡ ಇದೆ. ನಿಜ ಜೀವನದ ಉದಾಹರಣೆಗಳನ್ನು ತಗೊಂಡ್ರೆ, ಒಬ್ಬ ಶಾಲಾ ಅಧ್ಯಾಪಕ, ಒಬ್ಬ ಉತ್ತಮ ಅಧ್ಯಾಪಕರು ಯಾವಾಗಲೂ ಕೂಡ ಯಶಸ್ಸಿನತ್ತ ತನ್ನ ಮಕ್ಕಳನ್ನು, ತನ್ನ ಶಾಲೆಯನ್ನು ಕೊಂಡೊಯ್ತಾನೆ. ಆದರೆ ಅವನು ನಾನೇ ಎಲ್ಲ ಮಾಡಿದೆ ಎಂದರೆ ಆ ಒಂದು ದಂಭ ಅಥವಾ ಅಹಂಕಾರ ಸಿಬ್ಬಂದಿ ಅವನಿಂದ ಮತ್ತು ಅವನು ಮಾಡುವಂತಹ ಕೆಲಸಗಳಿಂದ ದೂರ ಹೋಗ್ತಾರೆ. ನಾವೆಲ್ಲ ಸೇರಿ ಸಾಧಿಸಿದ್ದೇವೆ ಅಂದಾಗ ಶಾಲೆ ಇನ್ನಷ್ಟು ಬೆಳೆಯುತ್ತೆ. ಅದೇ ದಂಭೋಳಿ ನೀನಾಗು ಅಂತ ಹೇಳುವಂಥ ಮಾತು. ಒಬ್ಬ ವೈದ್ಯ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾನೆ, ಅವನು ತಮ್ಮ ಕೌಶಲ್ಯವನ್ನು ಬೆಳೆಸ್ತಾ ಹೋಗ್ತಾನೆ. ಆದರೆ ಜೀವ ಕೊಡೋದು ಪ್ರಕೃತಿಯ ಶಕ್ತಿ. ಆದ್ದರಿಂದ ದೊಡ್ಡ ವೈದ್ಯರು ಹೇಳ್ತಾರೆ, ನಾವು ನಮ್ಮ ಪ್ರಯತ್ನವನ್ನು ಮಾಡಿದ್ದೇವೆ, ಉಳಿಸುವುದು ಬಿಡುವುದು ಆ ದೇವರ ಕೃಪೆ ಅಂತ ಹೇಳಿ. ಸರ್ ಐಸಾಕ್ ನ್ಯೂಟನ್ ಕೂಡ ತಮ್ಮ ಜೀವನದ ಕೊನೆಯಲ್ಲಿ ಹೇಳ್ತಾ ಹೋಗ್ತಾರಲ್ವಾ, ನಾನು ಸಮುದ್ರ ತೀರದಲ್ಲಿ ಆಟ ಆಡುವ ಮಗುವಂತೆ, ನಿತ್ಸತ್ಯದ ಮಹಾಸಾಗರ ಇನ್ನೂ ತುಂಬ ಮುಂದೆ ಇದೆ ಅಂಥೇಳಿ. ಇದೇ ವಿನಯ ಅಂತ ಹೇಳ್ಬೋದು. ಒಬ್ಬ ಶಿಕ್ಷಕ ಸಾವಿರಾರು ಮಕ್ಕಳ ಭವಿಷ್ಯವನ್ನು ರೂಪಿಸ್ತಾ ಹೋಗ್ತಾನೆ. ಆದರೆ ಅವರು ತಮ್ಮನ್ನು ಜ್ಞಾನದ ಮೂಲ, ತಾವೇ ಎಲ್ಲ ಅಂತ ಅಂದ್ಕೊಳ್ಳೋದಿಲ್ಲ. ತಾವು ಕೇವಲ ಒಂದು ಮಾಧ್ಯಮ, ನಿಮಿತ್ತ ಅಂತ ಹೇಳಿ ತಿಳ್ಕೊಳ್ತಾ ಬೋಧಿಸ್ತಾ ಹೋಗ್ತಾರೆ. ಅವರ ಪ್ರಭಾವವೇ ಶಂಪಾತ ರಂಗದಂತೆ ಪೀಳಿಗೆಯಿಂದ ಪೀಳಿಗೆಗೆ ಹರಡ್ತಾ ಹೋಗುತ್ತೆ. ಈ ಕಗ್ಗ 3 ಮಹತ್ವದ ಸತ್ಯಗಳನ್ನು ಹೇಳ್ತಾ ಹೋಗುತ್ತೆ. ನೀನು ವಿಶ್ವದ ಕೇಂದ್ರದಂತೆ ಮಹತ್ವವುಳ್ಳವನು, ಆದರೆ ನೀನೇ ಏಕೈಕ ಕೇಂದ್ರವಲ್ಲ, ಎಲ್ಲ ಜೀವಿಗಳು ಮಹತ್ವವುಳ್ಳವು. ಆದ್ದರಿಂದ ಅಹಂಕಾರವನ್ನು ಬಿಟ್ಟು ವಿಶ್ವ ಚೈತನ್ಯದ ಭಾಗವಾಗಿ ಬದುಕು ಅಂತ ಹೇಳಿ. ಇಂದಿನ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳು, ಹುದ್ದೆ, ಸಂಪತ್ತು, ಖ್ಯಾತಿ ಇವುಗಳಿಂದ ಅಹಂಕಾರ ಬೆಳೆಯುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ಡಿ.ವಿ. ಜಿಯವರು ನಮಗೆ ಇಲ್ಲಿ ನೆನಪಿಸ್ತಾ ಹೋಗ್ತಾರೆ, ಯಶಸ್ಸು ಬಂದಾಗ ವಿನಯ ಇರಲಿ, ಅಧಿಕಾರ ಬಂದಾಗ ಸೇವಾಭಾವ ಇರಲಿ, ಜ್ಞಾನ ಬಂದಾಗ ಅಹಂಕಾರ ಪಡಬಾರ್ದು. ಪ್ರತಿಯೊಬ್ಬರಲ್ಲಿಯೂ ದೈವ ಚೈತನ್ಯವನ್ನು ಕಾಣುವಂತಹ ದೃಷ್ಟಿಯನ್ನು ಬೆಳೆಸ್ಕೊಳ್ತಾ ಹೋಗಬೇಕು ಅಂಥೇಳಿ ಈ ಕಗ್ಗದಲ್ಲಿ ನಮಗೆ ಎಷ್ಟು ಸುಂದರವಾದಂತಹ ಜೀವನ ದರ್ಶನವನ್ನು ಡಿ.ವಿ. ಜಿಯವರು ಕಟ್ಕೊಡ್ತಾರೆ ಅಂಥೇಳಿ. ವಿಶ್ವದಲ್ಲಿ ನೀನು ಅಲ್ಪನಲ್ಲ, ಆದರೆ ಸರ್ವಸ್ವನೂ ಅಲ್ಲ. ನೀನು ದೈವಶಕ್ತಿಯ ಒಂದು ಜೀವಂತ ಕೇಂದ್ರ. ಆ ಶಕ್ತಿಯನ್ನು ಅಹಂಕಾರಕ್ಕೆ ಅಲ್ಲ, ಲೋಕೋಪಕಾರಕ್ಕೆ ಬೆಳೆಸಿದಾಗಲೇ ಜೀವನ ಸಾರ್ಥಕವಾಗುತ್ತೆ ಅಂಥೇಳಿ. ಡಿ.ವಿ. ಜಿಯವರ ದಂಭೋಳಿ ನೀನಾಗು ಅಂತ ಹೇಳುವಂತಹ ಕೊನೆಯ ಆ ಎಪಿಗ್ರಾಮ್ಯಾಟಿಕ್ ಸೆಂಟೆನ್ಸ್ ಇದೆಯಲ್ಲ, ಅದು ಈ ಒಂದು ಕಗ್ಗದ ಹೃದಯ ಭಾಗವಾಗಿದೆ. ಜ್ಞಾನ, ಸಾಧನೆ ಮತ್ತು ಅಧಿಕಾರ ಎಷ್ಟೇ ಬಂದರೂ ಅವನ್ನು ವಿನಯದಿಂದ ಧರಿಸಿದಾಗ ಮಾತ್ರ ಮನುಷ್ಯ ನಿಜವಾದ ಮಹತ್ವವನ್ನು ಪಡಿತಾನೆ ಅಂತ ಹೇಳುವಂತಹ ಈ ಒಂದು ಸುಂದರವಾದಂತಹ 135ನೇ ಕಗ್ಗ ನಮಗೆ ಜೀವನದ ದಾರ್ಶನಿಕ ತತ್ವವನ್ನೇ ಹೇಳುತ್ತೆ ಅಂದರೆ ತಪ್ಪಾಗಲ್ಲ. ಆದ್ದರಿಂದ ಈ ಒಂದು ಕಗ್ಗ ಮನುಷ್ಯನ ವಿಶ್ವದಲ್ಲಿ ಅವನ ಸ್ಥಾನ ಹಾಗೂ ಅವನ ಕರ್ತವ್ಯವನ್ನು ಅದ್ಭುತವಾದ ವೈಜ್ಞಾನಿಕ ದೃಷ್ಟಿ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದ ಇಲ್ಲಿ ಡಿ.ವಿ. ಜಿಯವರು ವರ್ಣಿಸ್ತಾ ಇದ್ದಾರೆ. ಸಂಪೂರ್ಣ ಗೋಳದಲ್ಲಿ ನೆನೆದೆಡೆಯೇ ಕೇಂದ್ರವಲ, ಕಂಪಿಸುವ ಕೇಂದ್ರ ನೀಂ ಬ್ರಹ್ಮ ಕಂದು ಕದಿ, ಶಂಪಾತ ರಂಗವದರಳು ತುಂಬಿ ಪರಿಯುತ್ತಿದೆ, ದಂಭೋಳಿ ನೀನಾಗು ಮಂಕುತಿಮ್ಮ, ದಂಭೋಳಿ ನೀನಾಗು ಮಂಕುತಿಮ್ಮ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.